ಅವ್ರನ್ನ ಗೆಲ್ಲಿಸ್ಕೊಡ್ಬೇಕಾಗಿ ಸವಿನಯ ಪ್ರಾರ್ಥನೆ. ಬಂಧುಗಳೇ, ಅಷ್ಟರ ಗುರುತಿಗೆ ಮತ ಮಂಡ್ಯ ಜಿಲ್ಲೆಗೆ ಇಲ್ಲ, ಮಂಡ್ಯ ಜಿಲ್ಲೆ ಅಭಿವೃದ್ಧಿಗೆ. ಇವತ್ತು ಚುನಾವಣೆಯಲ್ಲಿ ಇಲ್ಲದ ಆಸೆಯನ್ನ ಆಮಿಷವನ್ನ ಜನತಾದಳದವರು ಬಿಜೆಪಿ ತೋರ್ಬಹುದು. ಅವ್ರು ಯಾರು ಸಹ 26ನೇ ತಾರೀಕುವರೆಗೂ ಸಾಯಂಕಾಲದವರೆಗೂ ಮಾತ್ರ ಸುಳ್ಳನ್ನ ಭರವಸೆಯನ್ನ ಕೊಡ್ತಾರೆ. ನಾವು ನಿರಂತರವಾಗಿ ನಿಮ್ಗೆ 5,000 ರೂಪಾಯಿ ಬರುತ್ತೆ. ನಿರಂತರವಾಗಿ ಬೈ ಚಾನ್ಸ್ ಏನಾರ ಸಣ್ಣ ಪುಟ್ಟ ನಮ್ಮ ಯುವಕರಿಗೆ, ಹಿರಿಯವರಿಗೆ, ತಾಯಂದರಿಗೆ ಏನಾರು ಕೈ ಬೆಚ್ಚಗೆ ಮಾಡಿ ಸುಳ್ಳು ಪಳ್ಳಿ ಹೇಳಿದ್ರು ಅದು ಒಂದಿಸಲ್ದು. ನಮ್ಮ ಕಾರ್ಯಕ್ರಮ 5 ವರ್ಷ 12 60 ತಿಂಗಳು ಇರುತ್ತೆ. 60 ತಿಂಗಳು ನಿಮ್ಮ ಮನೆ ಮುಂದೆ ಯಾವುದೇ ಏಜೆಂಟ್ ಇಲ್ದಲೆ, ಯಾವುದೇ ಅರ್ಜಿ ಇಲ್ದಲೆ, ಯಾವುದೇ ಲಂಚ ಇಲ್ದಲೆ ತಿಂಗಳಿಗೆ 4,000 ರಿಂದ 5,000 ರೂಪಾಯಿ ಮನೆಗೆ ಬರುತ್ತೆ. ಅನೇಕ ಉದ್ಯಮಿಗಳು, ನಮ್ಮ ಅದಾನಿ ಅಂಬಾನಿ ಅಂತ ಉದ್ಯಮಿಗಳಿಗೆ ಇವತ್ತು 30 ಲಕ್ಷ ಕೋಟಿಯನ್ನ ಇವತ್ತು ಸಾಲ ಮನ್ನಾ ಮಾಡಿದ್ದಾರೆ. ನಮ್ಮ ರೈತರಿಗೆ 3 ಲಕ್ಷ ಕೋಟಿಯನ್ನ ಸಾಲ ಮನ್ನಾ ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಅನ್ನೋ ಒಂದು ವಿಚಾರವನ್ನ ಮಾನ್ಯ ಮೋದಿ ಅವರು ಈ ರಾಷ್ಟ್ರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥವ್ರು ಹೇಳಿದ್ದಾರೆ. ನಮ್ಮ ಪಕ್ಷ, ನಮ್ಮ ನಾಯಕರು ಖರ್ಗೆ ಅವರು ಇರ್ಬೋದು, ರಾಹುಲ್ ಗಾಂಧಿ ಅವರು ಇರ್ಬೋದು, ಸಂಪೂರ್ಣವಾಗಿ ಸಾಲವನ್ನ ಮನ್ನಾ ಮಾಡ್ತೀವಿ ಅನ್ನೋ ಭರವಸೆನ ಹಿಂದೆ ಪ್ರಣವ್ ಮುಖರ್ಜಿ, ನಮ್ಮ ಮನಮೋಹನ್ ಸಿಂಗ್ ಅವರು ಇದ್ದಾಗ ಸಾಲ ಮನ್ನಾ ಮಾಡಿದ್ದು. ಅದು ಬಿಟ್ರೆ ಇದೇ ಪ್ರಪ್ರಥಮ ಬಾರಿಗೆ ಸಾಲ ಮನ್ನಾ ಮಾಡ್ಲಿಕ್ಕೆ ಹೇಳಿರ್ತಕ್ಕಂಥದ್ದು. ಮಂಡ್ಯ ಜಿಲ್ಲೆನಲ್ಲಿ ನಿಮ್ಮೆಲ್ಲರ ಪ್ರೀತಿ ಮಾಡ್ತಕ್ಕಂಥ ಒಂದು ಶುಗರ್ ಫ್ಯಾಕ್ಟರಿಯನ್ನ ನಮ್ಮ ರಾಜರು ಮಾಡಿದಂತ, ಒಡೆಯರು ಮಾಡಿದಂತ ಶುಗರ್ ಫ್ಯಾಕ್ಟರಿ ಇವತ್ತು ರೋಗಸ್ಥ ಆಗಿದೆ. ಅದನ್ನ ಮತ್ತೆ ಹೊಸ ಶುಗರ್ ಫ್ಯಾಕ್ಟರಿಯನ್ನ ಮಾಡ್ತೀವಿ ಅಂತ ಹೇಳಿ ನಮ್ಮ ರವಿ ಗಣಿಗ ಅವರು ಚುನಾವಣೆ ಟೈಮಲ್ಲಿ ಮಾಡಿಕೊಟ್ಟಿದ್ದೀವಿ, ಆಗ್ಲೇಬೇಕು ಅಂದಾಗ ಬಹುಶಃ ನಾನು ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಒಟ್ಟಿಗೆ ಹೋಗಿ ಮುಖ್ಯಮಂತ್ರಿಗಳ ಹತ್ರ ಭರವಸೆಯನ್ನ ತಗೊಂಡು ಇವತ್ತು ನಮ್ಮ ಬಜೆಟ್ ಅಲ್ಲಿ ಘೋಷಣೆ ಆಗಿರ್ತಕ್ಕಂಥದ್ದು.